ನಮಸ್ಕಾರ ವೀಕ್ಷಕರೇ, ಬ್ಯಾಂಕ್ಗಳಿಂದ ಮೋಸ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದಲ್ಲಿ ವಂಚನೆ. 2,000 ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಿದೆ, ಆದರೆ ನಿಮ್ಮ ಕೈಗೆ ಸೇರಿಲ್ಲ. ಸೊ ಯಾಕೆ ಈ ರೀತಿ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಅಂದ್ರೆ, ಸೊ ಇದು ನಿಜ ವೀಕ್ಷಕರೇ. ಸೊ ಈ ಒಂದು ಮಾಹಿತಿ ನೀವು ಡೆಫಿನೆಟ್ ಆಗಿ ತಿಳ್ಕೋಬೇಕು. ನಿಮ್ಮ ಖಾತೆಗೆ 2,000 ರೂಪಾಯಿ ಜಮಾ ಆಗಿದೆ 11ನೇ ಕಂತಿನ ಹಣ, ಆದ್ರೆ ನಿಮ್ಮ ಕೈಗೆ ಸೇರಿಲ್ಲ ಅಂತೆ. ಸೊ ಈ ಒಂದು ಮಾಹಿತಿಯ ಬಗ್ಗೆನೇ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೇಕಾಗತ್ತೆ ಕಂಪ್ಲೀಟ್ ಆಗಿ, ಯಾಕಂದ್ರೆ ಇದರಲ್ಲಿ ಅಡಗಿದೆ 11ನೇ ಕಂತಿನ ಹಣದ 2,000 ರೂಪಾಯಿ. ಸೊ ನೋಡೋಣ ಏನಿದೆ ಮಾಹಿತಿ ಅನ್ನೋದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಮುಂದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಮಧ್ಯ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿ ಇದೆ. ಸೊ ಆದಷ್ಟು ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆಯಲ್ಲ, ಎಲ್ಲರಿಗೂ ಕೂಡ ಏನು ಹಾಕಿಲ್ಲ ಬಿಡಿ. ಸೊ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ ಬೇರೆ ವಿಡಿಯೋಗಳಲ್ಲಿ. ಎಲ್ಲರಿಗೂ ಕೂಡ ಅಂತ ಏನು ಹಾಕಿಲ್ಲ, ಆದ್ರೆ ಇಲ್ಲಿ ಹಾಕಿರುವಂತಹ ಅಕೌಂಟ್ಗಳಲ್ಲಿ ವಂಚನೆ ಆಗಿದೆ. ಸೊ ನಿಮಗೂ ಕೂಡ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮಗೂ ಕೂಡ ವಂಚನೆ ಆಗಿರುವಂತಹ, ಮೋಸ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ನೋಡಿ ಏನಾಗ್ತಾ ಇದೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್. ಈಗಾಗಲೇ ಇದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಸ್ವತಃ ಇದ್ರ ಬಗ್ಗೆ ಮಾಹಿತಿಯನ್ನ ಅಪ್ಡೇಟ್ ಅನ್ನ ಟ್ವಿಟರ್ ನಲ್ಲಿ ಕೊಟ್ಟಿದ್ರು. ಸೊ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ಏನು ಅನ್ನೋದನ್ನ ಈಗೂ ಕೂಡ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದನ್ನಿದ್ರಲ್ಲ, ಸೊ ನಿಮ್ಮ ಒಂದು ಅಕೌಂಟ್ಗಳು ಯಾವ್ಯಾವ ಬ್ಯಾಂಕ್ ಅಲ್ಲಿ ಇರತ್ತೆ ಯಾರಿಗೂ ಗೊತ್ತಿರಲ್ಲ, ನಿಮ್ಗೆನೆ ಗೊತ್ತಿರುವಂತದ್ದು. ಸೊ ಅದರಲ್ಲಿ ನೀವೇನಾದ್ರೂ ಸಾಲವನ್ನ ಪಡೆದಿದ್ದೆ ಆದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ನೀವು ಸಾಲವನ್ನ ಪಡೆದಿರ್ತೀರಾ. ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ತಗೋರಿ, ಟ್ರೆಜರಿ ತಗೋಬಹುದು, ಮೊಬೈಲ್ ತಗೋಬಹುದು, ಅಥವಾ ಹೋಮ್ ಲೋನ್ ಮಾಡಿಸ್ಕೋಬಹುದು ಮನೆ ಕಟ್ಟಲಿಕ್ಕೆ, ಅಥವಾ ಟಿವಿಗಳನ್ನು ತಗೋಬಹುದು, ಫ್ರಿಜ್ಗಳನ್ನು ತಗೋಬಹುದು, ಬೇರೆ ನಿಮ್ಮ ಮನೆ ಬಳಕೆಯ ವಸ್ತುಗಳನ್ನ ತಗೋಬಹುದು, ಅಥವಾ ಬೈಕ್ಗಳನ್ನು ತಗೋಬಹುದು. ಸೊ ಏನು ಬೇಕಾದರೂ ಕೂಡ ನೀವು ಖರೀದಿಸಬಹುದಾಗಿರುತ್ತೆ ಅದನ್ನ ಲೋನ್ ಮುಖಾಂತರ. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದನ್ನ ತುಂಬ್ತೀರಿ, ಉಳಿಕಿರುವಂತಹ ಅಮೌಂಟನ್ನು ಲೋನ್ ಮುಖಾಂತರ ನೀವು ಪೇ ಮಾಡೋದಕ್ಕೆ ಒಂದು ಲೋನನ್ನು ತೆಗಿಸ್ತೀರಾ. ಸೊ ಆ ಒಂದು ಲೋನ್ ತೆಗೆಸಿದ ತಕ್ಷಣ ಸೊ ನಿಮ್ಮ ಅಕೌಂಟ್ನಲ್ಲಿರುವಂತಹ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಜಮಾ ಆಗಿರುತ್ತೆ. ಸೊ ಆ ಅಮೌಂಟು ನೀವು ಏನು ಮಾಡಿರ್ತೀರಾ, ನಿಮ್ಮ ಒಂದು ಬ್ಯಾಂಕ್ ಏನು ಲೋನ್ ತೆಗೆದಿರಿಸಿರ್ತೀರ, ಸೊ ಅಲ್ಲಿ ಅಮೌಂಟ್ ಅನ್ನ ನೀವು ಕಟ್ಟಿರಲ್ಲ. ಸೊ ಬಹಳ ತಿಂಗಳಿನಿಂದ ಪೆಂಡಿಂಗ್ ಉಳಿದಿರುತ್ತೆ, ಅವ್ರು ಕಾಲ್ ಮಾಡಿದ್ರು ಸಹಿತ ಎಬ್ಸಿರಲ್ಲ. ಸೊ ಅಥವಾ ನೀವು ಕಟ್ಟಿರ್ತೀರ ಏನೋ, ಅಥವಾ ಈಗ ಮಂತ್ ಎಂಡ್ ಬರುತ್ತೆ, ಅಂತಹ ಸಂದರ್ಭದಲ್ಲಿ ಅಮೌಂಟ್ 2,000 ರೂಪಾಯಿ ಜಮಾ ಆಗಿರುತ್ತೆ. ಅಂತಹ ಸಮಯದಲ್ಲಿ ಒಂದು ಕಟ್ ಆಗ್ತಾ ಇರುವಂತದ್ದು ಅಮೌಂಟ್ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆಯಲ್ಲ ಅದು ಕಟ್ ಆಗ್ತಾ ಇರುವಂತದ್ದು. ನೀವೇನ್ ಮಾಡ್ತಾ ಇದ್ದೀರಾ, ನಮ್ಮ ಅಕೌಂಟ್ಗೆ ಜಮಾ ಆಗಿಲ್ಲ, ಮೆಸೇಜ್ ಬಂದಿಲ್ಲ, ಡೆಬಿಟ್ ಅಂತಾನೆ ಬರ್ತಾ ಇದೆ, ಕ್ರೆಡಿಟ್ ಅಂತ ಏನೂ ಕೂಡ ಬಂದಿಲ್ಲ. ಅಥವಾ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತೀರಾ, ಫೋನ್ ಪೇ ಕೂಡ ಚೆಕ್ ಮಾಡ್ತೀರಾ, ಪೇಟಿಎಂ ಕೂಡ ಚೆಕ್ ಮಾಡ್ತೀರಾ, ಗೂಗಲ್ ಪೇ ಕೂಡ ಚೆಕ್ ಮಾಡ್ತೀರಾ, ಅಥವಾ ಬ್ಯಾಂಕ್ ಗಳಿಗೆ ಹೋಗಿ ತಾಂಬೋತಿ ಅದನ್ನು ಕೂಡ ಚೆಕ್ ಮಾಡ್ತೀರಾ, ಅಥವಾ ಹೊರಗಡೆ ಇರುವಂತಹ ಒಂದು ಗ್ರಾಹಕ ಕೇಂದ್ರಗಳಲ್ಲಿ ಕೂಡ ಹೋಗಿ ಅಮೌಂಟ್ ಅನ್ನ ಚೆಕ್ ಮಾಡ್ತೀರಾ. ಸೊ ಅಲ್ಲಿ ಕೂಡ ತೋರಿಸಲ್ಲ. ಅದು ಯಾಕೆ ಅಂದ್ರೆ ಅಮೌಂಟ್ ಕಟ್ ಮಾಡ್ಕೊಂಡಿರ್ತಾರೆ. ಈಗ ನಿಮ್ಮ ಒಂದು ಲೋನ್ ಇರುತ್ತೆ, ಹೋಮ್ ಲೋನ್. ಸೊ ಯಾವ್ದು ಬೇಕಾದ್ರೂ ನಿಮ್ಮ ಒಂದು ಕರ್ನಾಟಕ ಬ್ಯಾಂಕ್ ಆಗಿರ್ಲಿ, SBI ಆಗಿರ್ಲಿ, HDFC ಆಗಿರ್ಲಿ, IDFC ಆಗಿರ್ಲಿ, ಯಾವ್ದು ಬೇಕಾದ್ರೂ ಬ್ಯಾಂಕ್ ನಲ್ಲಿ ನಿಮ್ಮ ಒಂದು ಅಮೌಂಟ್ ಕಟ್ ಆಗಿದ್ರೆ, ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಜಮಾ ಆಗಿದ್ರು ಸಹಿತ ಕಟ್ ಆಗಿರುತ್ತೆ, ಅದು ನಿಮ್ಗೆ ಗೊತ್ತಾಗಿರಲ್ಲ. ಸೊ ನೀವು ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಅಮೌಂಟ್ ನಿಮಗೆ 2,000 ರೂಪಾಯಿ ಜಮಾ ಆಗಿರುತ್ತೆ, ನೀವು ಬ್ಯಾಂಕ್ಗಳಿಗೆ ಲೋನ್ ಕಟ್ಟಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಅಮೌಂಟ್ ಕಟ್ ಆಗಿರುವಂತದ್ದು ಸಾಧ್ಯತೆನೂ ಕೂಡ ಇರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಈಗ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಯಾರೂ ಕೂಡ ಹೇಳಿಲ್ಲ, ನಾನು ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ 1,20,00,000 ಫಲಾನುಭವಿಗಳೇನಿದಾರಲ್ಲ, ಸೊ ಅದರಲ್ಲಿ ಬಹಳ ಆದ್ರೆ 10 ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಜಮಾ ಆಗಿರುವಂತದ್ದು. ಸೊ ಅದು ಏನಾಗ್ತಾ ಇದೆ, ಅದು ಸ್ಪ್ರೆಡ್ ಏನು ಬಾಂಬ್ ಸ್ಫೋಟ ಆಗ್ತದ, ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ಬೀಳುತ್ತೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾಗಿ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ಮೊದಲು ಏನು ಮಾಡ್ತಿದ್ರು, ಜಿಲ್ಲಾ ವೈಸ್, ತಾಲೂಕು ವೈಸ್, ಇವರು ಈ ಒಂದು ತಾಲೂಕುಗಳಿಗೆ, ಈ ಒಂದು ಜಿಲ್ಲೆಗಳಿಗೆ ನಾವು ಅಮೌಂಟ್ ಹಾಕೋಣ ಎಂದು ಅಂತ ಒಂದು ತೆಗೆದುಕೊಂಡು ಮಾಹಿತಿಗಳನ್ನ ಸೊ ಆ ಒಂದು ಜಿಲ್ಲೆಗಳಿಗೆ, ಆ ಒಂದು ತಾಲೂಕುಗಳಿಗೆ ಕ್ಲಿಯರ್ ಆಗಿ ಅಮೌಂಟ್ ಅನ್ನು ಹಾಕ್ತಾ ಇದ್ರು. ಸೊ ಆದ್ರೆ ಈಗ ಆ ರೀತಿಯಾಗಿ ಮಾಡ್ತಾ ಇಲ್ಲ. ನಿಮಗೂ ಕೂಡ ಬಂದಿರಬಹುದು ಅಮೌಂಟ್, ಅಥವಾ ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಬರ್ಬೋದು. ನೀವೇನ್ ಮಾಡ್ತೀರಾ, ನಿಮ್ಮ ಮನೆ ಪಕ್ಕದವ್ರಿಗೆ ಬಂದಿದೆ ಅಥವಾ ನಮ್ಮ ಸಂಬಂಧಿಕರಿಗೆ ಬಂದಿದೆ, ಆದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಒಂದು ಪ್ರತಿಭಟನೆ ಕೂಡ ಈಗ ಮಹಿಳೆಯರು ಮಾಡ್ತಾ ಇರುವಂತದ್ದು. ಸೊ ಅದ್ರಗೋಸ್ಕರ ಈಗ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಸೊ ಅಲ್ಲಿ ಹೋಗಿ ಹಿಂದಿನ ವಿಡಿಯೋ ನೋಡ್ಕೋಬಹುದು ನೀವು. ಸೊ ಅಲ್ಲಿಂದ ನೀವು ಎಲ್ಲ ಕೂಡ ಮಾಹಿತಿನ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅನ್ನೋದನ್ನ, ಡೇಟ್ ಕೂಡ ಫಿಕ್ಸ್ ಮಾಡಿರುವಂತದ್ದು, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಅಥವಾ ಮುಂದಿನ 12ನೇ ಕಂತಿನ ಹಣ, ಮುಂಬರುವಂತಹ ಎಲ್ಲ ಕಂತುಗಳಿಗೆ ಡೇಟ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋದಲ್ಲಿ, ನೋಡ್ಕೋಬಹುದಾಗಿರುತ್ತೆ. ಬೇಕಾದ ಒಂದು ವಿಡಿಯೋನ
ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿಂದ ನೋಡ್ಕೊಬಹುದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆಯಲ್ಲ, ಸೊ ಈ ರೀತಿ ಆಗ್ತಾ ಇರುವಂಥದ್ದು ಬ್ಯಾಂಕ್ಗಳಿಂದ ಮೋಸ ಆಗ್ತಿರುವಂಥದ್ದು ಅದು ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಳ್ಳಿ ಜನರಿಗೆ ಮುಖ್ಯವಾಗಿ ಬ್ಯಾಂಕ್ಗಳಿಗೆ ಹೆಚ್ಚಾಗಿ ಹೋಗಲ್ಲ, ಮತ್ತು ಮೊಬೈಲ್ನಲ್ಲಿ ಅಕೌಂಟ್ ನಂಬರನ್ನು ಹಾಕಿ ಅಕೌಂಟ್ಗಳಲ್ಲಿರುವಂತಹ ಬ್ಯಾಲೆನ್ಸ್ಗಳನ್ನು ಚೆಕ್ ಮಾಡಲ್ಲ. ಸೊ ಈ ರೀತಿ ಆಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಹಣ ಏನು ಬರ್ತಿದೆಯಲ್ಲ, ಸೊ ಅದು ಏನಾಗ್ತಾ ಇದೆ, ಕಟ್ ಆಗ್ತಾ ಇರುವಂಥದ್ದು, ಬ್ಯಾಂಕ್ಗಳಿಗೆ ಹೋಗ್ತಾ ಇರುವಂಥದ್ದು, ಬ್ಯಾಂಕ್ಗಳಿಂದ ಬಂದು ಬ್ಯಾಂಕ್ಗಳಿಗೆ ಹೋಗ್ತಾ ಇರುವಂಥದ್ದು. ಸೊ ಅದಕ್ಕೆ ನಿಮಗೆ ಅಮೌಂಟ್ ಬಂದಿರೋದು ಗೊತ್ತಾಗ್ತಾ ಇರಲ್ಲ. ಸೊ ನಿಮಗೆ ಏನಾದರೂ ಅಮೌಂಟ್ ಬಂದಿದ್ರೆ 11ನೇ ಕಂತಿನ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಮತ್ತೊಬ್ಬರು ಕೂಡ ನೋಡಲಿ. ಅವರು ಕೂಡ ಬಂದಿಲ್ಲ ಅಂದರೆ ನೀವು ಕೂಡ ಬಂದಿಲ್ಲ ಅಂತ ತಿಳಿಸಿ, ಅದನ್ನು ಬಂದಿರೋರು ನೋಡಿ. ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.